ಜಿಲ್ಲೆಯ ಶಹಾಪುರ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಇಬ್ರಾಂಪುರದಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಿ 5 ವರ್ಷ ಕಳೆದರೂ ಕೂಡ ಅದರ ಟ್ಯಾಂಕ್ ಬಳಕೆ ಆಗಿದಲ್ಲ, ಉದ್ಘಾಟನೆ ಆಗಿದಲ್ಲ ಅಂತಕ್ಕಂಥ ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಾಗ ನಾನು ಗ್ರಾಮಕ್ಕೆ ಬಂದು ಭೇಟಿ ನೀಡಿ ತಕ್ಷಣ ಅದು ಟ್ಯಾಂಕನ್ನು ಬಳಕೆ ಆಗಬೇಕು, ಉದ್ಘಾಟನೆ ಮಾಡಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದಾಗ ಟ್ಯಾಂಕ್ ಕೂಡ ಪೈಪ್ಲೈನ್ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಯಾವುದು ಇಬ್ರಾಂಪುರ ತಾಂಡಕ್ಕೆ ಊರಿಗೆ ಸರಬರಾಜು ಆಗ್ತಕ್ಕಂಥ ಭೀಮಾ ನದಿಲಿಂತ ದೊಡ್ಡ ಪ್ಲಾಂಟ್ ಇದು. ಸುಮಾರು 21-22 ಸಾಲಿನಲ್ಲೇ ಮಂಜೂರಾಗಿರ್ತಕ್ಕಂಥ 3.5 ಕೋಟಿಯಲ್ಲಿ ಆಗಿರ್ತಕ್ಕ ಇದಕ್ಕೆ ಕನೆಕ್ಷನ್ ಕೊಟ್ಟರೆ ಇವತ್ತು ಊರಿಗೆ ನನಗೆ ಗೊತ್ತಿರಂಗೆ ಯಾವುದೇ ಕಾರಣಕ್ಕೆ ನೀರಿನ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಇದರ ಸದುಪಯೋಗ ಈ ಗ್ರಾಮಕ್ಕೆ ಆಗಲಿ ಅಂತಕ್ಕಂಥದ್ದೇ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು, ಕುಡಿ ನೀರು ಮತ್ತು ನೈರ್ಮಲ್ಯ ಅಧಿಕಾರಿಗಳಾಗಿರ್ತಾರೆ JE, ಸ್ಥಳಕ್ಕೆ ಬಂದು ನಾವು ನಿರಂತರವಾಗಿ ನಾನು ಸಂಪರ್ಕದ ಕೆಲಸ ಮಾಡಿಕೊಟ್ರ ಅವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ಇಬ್ರಾಂಪುರದಾಗ ನೀರು ಇದ್ದಿದ್ದಿಲ್ಲ, ಫಸ್ಟ್ ಕುಡಿಯೋಕ್ಕೂ ಇರ್ದಿಲ್ಲ, ಮೋಟ್ರ್ ಸುಟ್ಟರೆ ನೀರೇ ಇರ್ತಿದ್ದಿಲ್ಲ. ಉಮೇಶ್ ಅಣ್ಣ ಗಮನಕ್ಕೆ ತಂದಿವ್ರಿ, ಯಾದಗಿರಿಗೆ ಹೋಗ್ಬಿಟ್ಟು ಅವ್ರಿಗೆ ಭೇಟಿ ಆಗಿಬಿಟ್ಟು ಅವ್ರ ಮುಖಾಂತರದಿಂದ ಎಲ್ಲ ಕೆಲಸ ಮಾಡಿಕೊಟ್ರ. ಒಳ್ಳೆ ಇವಾಗ ನೀರೆಲ್ಲ ರೆಡಿ ಮಾಡ್ಸ್ಯಾರ, ಒಳ್ಳೆ ಕುಡಿಯೋಕೆ ಚಲೋ ಆಗ್ಯದ್ರಿ. ಅವರು ಉಮೇಶ್ ಅಣ್ಣವ್ರಿಗೆ ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಅವ್ರು ಕೆಲಸ ಚೆನ್ನಾಗಿ ಮಾಡಿಕೊಟ್ಟಾರೆ. ಎಲ್ರಿಗೂ ನೀರು ಕೆಲಸ ಆಗ್ಯದ್ರಿ, ಆಲ್ಮೋಸ್ಟ್ಲಿ ಸ್ವಲ್ಪ ಆದ ಮಾಡಿಸ್ಕೊಡ್ತು ಅಂತ ಹೇಳ್ಯಾರಿ. ಕುಡಿಯೋಕೆ ನೀರೆಲ್ಲ ಚೆನ್ನಾಗಿದೆ ರೀ. ನಿಮ್ಮ ಹೆಸರು? ನಿಂಗಣ್ಣ ರೀ.